ಪಪ್ಪಾಯ ಬಿಟ್ಟೈತೆ, ಒಂದು ಇಡೀ ಗೊಬ್ಬರ ಅದಕ್ಕೆ ಹಾಕಿಲ್ಲ. ಅಷ್ಟು ಚೆನ್ನಾಗಿ ಬಿಟ್ಟಿದೆ. ಈ ಭೂಮಿ ಒಳಗೆ ಹಂಗೆ ಬಂದಿರೋದು ನೋಡ್ರಿ, ಅದು ಎಷ್ಟು ಚೆನ್ನಾಗಿ ಬಂದೈತೆ. ಹೌದು ಖಂಡಿತ. ಇಲ್ಲಿ ನೋಡಿ ಅಲ್ಲೇ ಗೊಬ್ಬರ ಆಗೈತೆ, ಒಂದು ರೌಂಡು ಎಲೆ ಎಲ್ಲ ಉದುರಿ ಗೊಬ್ಬರ ಆಯ್ತು. ಈಗೆಲ್ಲ ಅವರೆಕಾಯಿ ಬಿಡಿಸ್ತೀವಿ, ಬೇಕಂದಾಗ ತಿನ್ನೋದು. ಸಾವಯವ ಕೃಷಿದು ನಾಟಿ ಗಿಡ ಹಾಕಿರೋದು ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ. ಇದು ಹೆಚ್ಚು ಕಡಿಮೆ ಒಂದ 4 kg 3 kg ಬರುತ್ತೆ ಹಣ್ಣು. 3ರಿಂದ 4 kg ಬರ್ಬೋದು. ಎಷ್ಟು ಚೆನ್ನಾಗಿ ಬಂದೈತೆ ಅಂತ ನೋಡ್ರಿ ಹಣ್ಣು. ಯಾವುದೇ ರೀತಿ ಗೊಬ್ಬರ ಹಾಕ್ತೆ ಬಂದಿರತಕ್ಕಂಥ ಹಣ್ಣು. ಇಷ್ಟು ನೋಡಿ, ಒಂದು ಚೂರು ರೋಗ ಇಲ್ಲ. ಇದನ್ನು ತಿಂದರೆ ಎಷ್ಟು ಆರೋಗ್ಯವಾಗಿರ್ಬೋದು. ಈ ಹಣ್ಣು ಎಲ್ಲಿ ಕೊಡ್ತಾರೆ? ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸಿ ಕೊಡ್ತಾರೆ. ಅದು ತಿನ್ನಕ್ಕೆ ಆಗಲ್ಲ. ಎರಡನೇ ಟೈಮ್ ಬಂದಿರೋದು. ಒಂದು ವಾರ, ಒಂದು 10 ದಿವಸ ಇಟ್ಟರು ಈ ಹಣ್ಣು ಕೆಡಲ್ಲ. ಇಂಥ ಒಂದು ಇದನ್ನ ರೈತರು ಎಲ್ಲರೂ ಮಾಡಿದ್ರೆ ನಿಜವಾಗ್ಲೂ ಒಳ್ಳೇದಾಗುತ್ತೆ, ಅನುಕೂಲ ಆಗುತ್ತೆ ಎಲ್ಲರಿಗೂ. ಇದು ವೆರೈಟಿ ಯಾವುದು? ಸಾವಯವ ವೆರೈಟಿ ಇದು ರೆಡ್ ಲೇಡಿನಾ? ರೆಡ್ ಲೇಡಿ ಇರಬೇಕು. ರೆಡ್ ಲೇಡಿ. ರೆಡ್ ಲೇಡಿನೇ. ರೆಡ್ ಲೇಡಿ.